ಇದು ಮುಂಚೆ ಬೇರೆ ಟ್ರಾವೆಲ್ಸ್ ತುಂಬಾ ಕಡೆ ಹೋಗಿದ್ದೆ. ಹಿಂಗೆ ಹೇಳಿದ್ರು ಯಾರಾದ್ರು ಹಿಂಗೆ ನಂದಿನಿ ಲೇಔಟ್ ಅಲ್ಲಿ ಇದು ಸುಜಾತ ಮೇಡಮ್ ಅಂತಿದ್ದಾರೆ, ಚೆನ್ನಾಗಿ ನಡೆಸ್ತಾರೆ, ಒಂದ್ಸತಿ ಹೋಗಿ ಬನ್ನಿ ಅಂತ. ಸರಿ, ನಾನು ನನ್ನ ಫ್ರೆಂಡ್ ಅಲ್ಲಿ ಹೋದ್ವಿ, ಅವ್ರ ಆಫೀಸ್ ಹೋದ್ವಿ, ಎಲ್ಲ ಮಾಡಿದ್ವಿ. ಫಸ್ಟ್ ಇಂಪ್ರೆಷನ್ ಇಸ್ ಎ ಗುಡ್ ಇಂಪ್ರೆಷನ್ ಅಂತ ಅವತ್ತೇ ಅನ್ಕೊಂಡ್ವಿ. ಚೆನ್ನಾಗಿ ಅನಿಸ್ತು, ಬಂದ್ವಿ. ಆದರೆ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಜ್ಯುವೆಲ್ ಆಗಿರ್ತಾರೆ, ಆಟ ಆಡಿಸ್ತಾರೆ, ಎಲ್ಲ ಇದಾಗಿರ್ತಾರೆ. ತುಂಬ ಖುಷಿ ಆಯಿತು. ಊಟ ಮತ್ತು ಹೋಟ್ಲಂತೂ ಯಾವುದು ಕಾಂಪ್ರಮೈಸ್ ಆಗಿಲ್ಲ. ಅವರು ಒಳ್ಳೊಳ್ಳೆ ಹೋಟ್ಲು ಕೊಟ್ಟಿದ್ದಾರೆ, ಅದಂತೂ ಗ್ಯಾರಂಟಿ ಹೇಳ್ತೀನಿ ನಾನು. ಊಟನೂ ಚೆನ್ನಾಗಿತ್ತು. ನೀವು ಬನ್ನಿ, ನೀವು ಬಂದ್ಬಿಟ್ಟು ನೋಡಿ, ಆಮೇಲೆ ನನ್ನ ಮಾತು ಸರಿ ಅಂತ ಹೇಳ್ತೀರಾ. ಥ್ಯಾಂಕ್ ಯು. ನಾನು ಸುಮಾ ಕುಮಾರ್ ಅಂತ. ನಾನು ಇದು ಮೊದಲನೇ ಸಲ ಬರ್ತಿರೋದು. ಟೂರಿಸಮ್ ನಂಗೆ ತುಂಬ ಇಷ್ಟ, ಟೂರ್ ಮಾಡ್ತಾನೆ ಇರ್ತೀನಿ. ಬಟ್ ಇಲ್ಲಿ ಒಂದು ವಿಶೇಷ ಅಂದರೆ ಒಬ್ಬ ಲೇಡಿ ನಡೆಸ್ತಾ ಇರೋದು ಒಂದು ವಿಶೇಷವಾಗಿದೆ. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಯಾವ ಇದಕ್ಕೂ ಕಡಿಮೆ ಇಲ್ಲ. ಹೋಟೆಲ್ಸ್ ಆಗಲಿ, ಊಟ ಆಗಲಿ, ಪ್ರತಿಯೊಂದು ಚೆನ್ನಾಗಿತ್ತು. ಈಗ ಒಂದು ನಮ್ಮ ಜೊತೆಲೇ ಇರ್ತಾರೆ ಯಾವಾಗಲೂ. ತುಂಬ ಖುಷಿಯಾಗಿದೆ. ಟೂರ್ ಮಾತ್ರ ಸೂಪರ್ ಆಗಿತ್ತು. ಅದು ನಾವು ನೀವು ಬನ್ನಿ, ಒಟ್ಟಿಗೆ ಹೋಗೋಣ. ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡಬಾರ್ದು ಹೇಳಿ. ಬೀಯಿಂಗ್ ಎ ಲೇಡಿ ಆಗಿ ನಾನು ಲೇಡೀಸ್ಗೆ ಸಪೋರ್ಟ್ ಮಾಡೋಣ, ಇನ್ನೂ ಹೆಚ್ಚಿಗೆ ಬಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನಾನು. ಥ್ಯಾಂಕ್ ಯು. ಹಾಯ್, ನಾನು ಉಮಾ ಶ್ರೀನಾಥ್ ಅಂತ. ಫಸ್ಟ್ ಟೈಮ್ ಫ್ಯಾಮಿಲಿ ಬಿಟ್ಟು ಟ್ರಾವೆಲಲ್ಲಿ ಬಂದಿರೋಳು ಅಂತ ನಮ್ಮ ಫ್ಯಾಮಿಲಿ ಇದೆ ಇಲ್ಲಿ. ನನಗೆ ತುಂಬ ಇಷ್ಟ ಆಯಿತು. ಹೆಂಗೆ ಇರುತ್ತೋ ಏನೋ ಅಂತ ಅನ್ಕೋತಾ ಇದ್ದೆ. ಆಶಾ ಅವ್ರಿಗೆ ಗೊತ್ತು ನನಗೆ, ಅವರಿಂದ ನಾನು ಬಂದಿದ್ದು. ಬಟ್ ಸುಜಾತ ಟ್ರಾವೆಲ್ಸ್ ಇದೆಯಲ್ಲ, ತುಂಬ ಇಷ್ಟ ಆಯಿತು. ಪ್ಯಾಕೇಜು ತುಂಬ ಸೂಪರ್ ಆಗಿದೆ. ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಾಯಿತು. ಅವ್ರ ಅಸಿಸ್ಟೆಂಟ್ ಕಿರಣ್ ಅಂತೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಎಲ್ಲರೂ. ನನ್ನ ಹೆಸರು ಸರೋಜ ಅಂತ. 30 ವರ್ಷ ಹಿಂದೆಗಡೆ ಎಲ್ಲ ಟ್ರಾವೆಲ್ ಮಾಡಿದ್ವಿ ಫ್ಯಾಮಿಲಿ ಜೊತೆಗೆ. ಈಗ ಫ್ರೆಂಡ್ಸ್ ಜೊತೆಯಲ್ಲಿ ಮಾಡಿರೋದು ತುಂಬ ಇದರಾಗಿದೆ. ಪ್ರತಿಯೊಂದರಲ್ಲೂ ಪಾಪ ಅವ್ರು ನಗ್ನಗ್ತಾ ಒಬ್ಬರನ್ನ ಊಟ ಮಾಡಿದ್ರ, ಕಾಫಿ ಕುಡಿದ್ರ, ಹೇಗಿತ್ತು ಅಡುಗೆ ಏನಂತ ಎಲ್ಲ ತುಂಬ ಚೆನ್ನಾಗಿ ವಿಚಾರಿಸ್ತಾರೆ. ಹಲೋ, ನಮಸ್ಕಾರ. ನನ್ನ ಹೆಸರು ರೇವತಿ ರಮೇಶ್ ಅಂತ. ನಾನು ಸುಜಾತ ಅವ್ರ ಜೊತೆ ಇದು 3ನೇ ಟ್ರಿಪ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಬಂದಿರೋರೆಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ ಥರ ಹೋಗ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು. ಅವ್ರದ್ದು ಅವ್ರ ರೂಮ್ಸ್ ಆಗಲಿ, ಊಟ ಕೊಟ್ಟಿದ್ದಾಗಲಿ, ನಮ್ಗೆ ಯಾವ ಪ್ರಾಬ್ಲಮ್ ಆಗಲಿ ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ನಾನು ಸುನೀತಾ ಅಂದ್ಬಿಟ್ಟು. ನಾನು 12 ವರ್ಷದ ಫ್ಯಾಮಿಲಿ ಜೊತೆ ಹೋಗಿದ್ದೆ ಕೇರಳ ಟ್ರಿಪ್ಗೆ. ತುಂಬ ಚೆನ್ನಾಗಿತ್ತು. ಇವಾಗ ಇನ್ನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸರ್. ಎಲ್ಲ ಫ್ರೆಂಡ್ಸ್ ಚೆನ್ನಾಗಿತ್ತು, ಗ್ರೂಪ್ ಚೆನ್ನಾಗಿತ್ತು, ಗ್ರೂಪು ಚೆನ್ನಾಗಿತ್ತು, ಸ್ಟಾಫ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಮೇಡಮ್. ನನ್ನ ಹೆಸರು ಲಕ್ಷ್ಮಣ್ ಅಂತ. ಪಿಕಪ್ಪಿಂದ ಹಿಡಿದು ಡ್ರಾಪ್ವರೆಗೂ ನಮ್ಮ ಜೊತೆ ಟ್ರಾವೆಲ್ ಏಜೆಂಟ್ ಒಂದು ಓನರ್ ಆಗಿದ್ದವರೇ ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಟು ಪಿನ್ ಇನ್ ಅಂಡ್ ಔಟ್ ಎಲ್ಲ ನೋಡಿ ಪರ್ಸನಲ್ ಪ್ರಾಬ್ಲಮ್ಸ್ ಏನಿದ್ರು ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಿ ಭಾಳ ಚೆನ್ನಾಗಿ ಕರ್ಕೊಂಡೋಗಿ ಭಾಳ ಚೆನ್ನಾಗಿ ಕರ್ಕೊಂಡ್ಬಂದು ವಾಪಸ್ಸು ಏರ್ಪೋರ್ಟ್ ಬಿಟ್ಟು ಮನೆ ಹೋಗಿ ಸೇರಿದ್ದೀರಾ ಅನ್ನೋ ವ್ಯವಸ್ಥೆಯಲ್ಲೂ ಕೂಡ ಅವ್ರು ಕಾಳಜಿ ತೋರಿಸಿದ್ದಾರೆ. ಭಾಳ ಸಂತೋಷ. ನಾವು ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಬಂದಿದ್ವಿ. ಥ್ಯಾಂಕ್ ಯು ಸುಜಾತ ಮೇಡಮ್. ಥ್ಯಾಂಕ್ ಯು. ನನ್ನ ಹೆಸರು ಸುನೀತಾ ಅಂತ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಬೀಗ್ರು ಹೇಳಿದ್ರು, ಅವ್ರು ತುಂಬ ಸತಿ ಬಂದಿದ್ರು. ರೂಮ್ಸ್ ಹೆಂಗಿರುತ್ತೋ ಏನೋ ಅಂತ ಭಯ ಪಟ್ವಿ. ಅದು ತುಂಬ ಚೆನ್ನಾಗಿತ್ತು. ರೂಮ್ಸು, ಊಟ ಎಲ್ಲ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಇದ್ದಷ್ಟು ಖುಷಿಯಾಗಿತ್ತು ನಮಗೆ. 13 ದಿವಸ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಹೆಸರು ಅರುಣ ಅಂತ. ನಾನು 3ನೇ ಸತಿ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರ ಮನೆ ಮಕ್ಕಳಿರ್ತಾರೆ. ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಅವಾಗ ಅವ್ರ ಜೊತೆ ಹೋಗ್ಬೇಕಂತ ಇಷ್ಟಪಡ್ತೀನಿ. ಒಳ್ಳೆ ರೂಮ್ ಮಾಡಿದ್ದಾರೆ, ಒಳ್ಳೆ ಊಟ ಎಲ್ಲ ಟೈಮ್ಗೆ ಕರೆಕ್ಟಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಮತ್ತೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಫೈನ್ ಹೇಳಿ. ಸೊ ಇದು ಗುಜರಾತ್ ಮತ್ತು ಮಧ್ಯಪ್ರದೇಶ ಟ್ರಿಪ್ಪನ್ನು ನಾವು ಈಗ ಮುಗಿಸ್ಕೊಂಡು ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. 12 ದಿನ, 12 ನೈಟು, 13 13 ಡೇಸ್, ಆಲ್ಮೋಸ್ಟ್ 13 ಡೇಸು. ಸೊ ಡಿಸೆಂಬರ್ 5th ನಾವು ಸ್ಟಾರ್ಟ್ ಮಾಡಿದ್ದು. ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ.
ಆ ಥರ ಮೇಡಮ್ ಇಂಡಿವಿಜುವಲ್ ಆಗಿ ಒಬ್ಬೊಬ್ರನ್ನ ಕ್ಲೀನಾಗಿ ನೋಡಿಕೊಂಡು ಮತ್ತು ಅವರು ಮ್ಯಾನೇಜರ್ನ ಜೊತೆಗೆ ಇಟ್ಕೊಂಡು ನಮಗೆಲ್ಲ ಕಳಿಸ್ಕೊಟ್ಟು ಯಾವ್ಯಾವ ಪ್ಲೇಸಲ್ಲಿ ಏನೇನು ನೋಡಬೇಕು ಒಂದೊಂದು ಪ್ಲೇಸನ್ನು ಕ್ಲೀನಾಗಿ ಕವರ್ ಮಾಡಿ ನಮಗೆ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿರುವ ಎಲ್ಲ ಪ್ಲೇಸ್ಗಳನ್ನ ಅವ್ರು ಏನು ಇಟರಿ ಪ್ರಕಾರ ಮೆನ್ಷನ್ ಮಾಡಿದ್ರು ಅದ್ರ ಪ್ರಕಾರ ಅವರು ಕ್ಲೀನಾಗಿ ನಮಗೆಲ್ಲ ತೋರಿಸಿ ಈಗ ವಾಪಸ್ಸು ನಮಗೆ ಏರ್ಪೋರ್ಟಿಗೆ ಕಳಿಸ್ಕೊಡ್ತಾ ಇದ್ದಾರೆ, ಬೀಳ್ಕೊಡ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ ಜೊತೆಗೆ. ಮತ್ತು ಇದು ನಮ್ಮದು ಆಲ್ಮೋಸ್ಟ್ ಲಾಸ್ಟ್ 12 ಇಯರ್ಸಿಂದ ನಾವು ಮೇಡಮ್ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಇಂಡಿಯಾ, ಅಬ್ರಾಡಿಗೂ ಹೋಗಿದ್ದೀವಿ ಮೇಡಮ್ ಜೊತೆ. ದುಬಾಯಿ ಮತ್ತು ಬೇರೆ ಪ್ಲೇಸ್ಗಳಿಗೆ ಈಗ ಪ್ಲಾನ್ ಮಾಡ್ತಾ ಇದ್ದೀವಿ. ಭೂತಾನು ಮತ್ತು ಇಂಡೋನೇಷ್ಯಾ, ಇದು ಥೈಲ್ಯಾಂಡು, ಅದು ರಾಜಸ್ಥಾನು, ಇವೆಲ್ಲ